ಸಿಕ್ಕಾಪಟ್ಟೆ ಚಳಿ. ಯಾಕೆ ಹೇಳ್ತೀರಾ ನಮ್ಮ ಪರಿಸ್ಥಿತಿ. ಫೈನಲಿ ಮೈಸೂರು ರೀಚ್ ಆಗಿದ್ದೀನಿ. ಸೊ ಫೈನಲಿ ರೂಮ್ ಸಿಕ್ತು. ರೂಮ್ ಒಳಗೆ ಹೋಗಿ ರೆಸ್ಟ್ ಮಾಡಿ ಇದೇನೇನೋ ನೋಡ್ತೀರಿ. ನಿನ್ನ ಅವಸ್ಥೆ ನೋಡಿ ಮಚ್ಚ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಮೈಸೂರಿಗೆ ಹೋಗ್ತಾ ಇದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ ಆಲ್ರೆಡಿ. ಈಸ್ ಮೈ ಫ್ರೆಂಡ್ ಶಂಕರ್ ಅಂತ. ಹಾಯ್ ಮಚ್ಚ. ಮಿಡ್ ನೈಟು ಸಡನ್ ಪ್ಲ್ಯಾನು. ಆ್ಯಕ್ಚುಲಿ ಸಾಟರ್ಡೆ ಹೋಗಬೇಕು ಅಂದ್ಕೊಂಡಿದ್ದು. ಹೇಗೆ ಅನಿಸ್ತಿದೆ ಮಚ್ಚ? ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಹೋಗೋಕ್ಕೆ. ಹಾಂ, ವಿತ್ ಮೈ ಮಚ್ಚ ರಾಕೇಶ್ ಬುಜ್ಜಿ. ಇವನ್ ಜೊತೆ ಹೋಗಕ್ಕಂತೂ ತುಂಬಾ ಖುಷಿ ಆಗ್ತೈತೆ. ನಾನು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಆ್ಯಂಡ್ ಎಂಜಾಯ್ ಮಾಡ್ತೀನಿ. ಈ ವ್ಲಾಗು ಸೆಕೆಂಡ್ ಟೈಮ್ ಮಾಡ್ತಿರೋದು. ಫಸ್ಟು ಒಂದು ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಮಾಡಿದ್ದೆ. ಸೊ ಇವಾಗ ಬ್ಯಾಂಗ್ಳೂರ್ ಟು ಮೈಸೂರು ಮಾಡ್ತಿದ್ದೀನಿ. ಬ್ಯಾಂಗ್ಳೂರ್ ಟು ಧರ್ಮಸ್ಥಳಕ್ಕೆ ನಾನು ಇರಲಿಲ್ಲ, ಅವನಿರ್ಲಿಲ್ಲ, ಇವ್ನು ಕರೆದಿಲ್ಲ, ನಾನು ಹೋಗಿಲ್ಲ. ಹಂಗೇನಿಲ್ಲ. ಇವಾಗ ಮೈಸೂರಿಗೆ ಹೋಗ್ತೀನಿ. ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಕೀಪ್ ವಾಚಿಂಗ್. ಓಕೆ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಒತ್ತಿ. ನಾನು ಜಾಸ್ತಿ ಲಾಗ್ ಎಲ್ಲ ಮಾಡಲ್ಲ, ಬಟ್ ಎಲ್ಲಾದರೂ ಈ ಥರ ಲಾಂಗ್ ಹೋದಾಗ ಮಾತ್ರ ಮಾಡಬೇಕು ಅಂತ ನನ್ನ ಒಂದು ಒಪಿನಿಯನು. ಸೊ ಕೊನೆವರೆಗೂ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಇವತ್ತು ಮಾತ್ರ ಚಿಂದಿ ಓಡಾಯಿಸೋಣ ಮಚ್ಚ. ಸಕ್ಕತ್ತಾಗಿರುತ್ತೆ ಬಾ. ಸಿಕ್ಕಾಪಡೆ ಚಳಿ ಆಗ್ತಿದೆ. ಆ್ಯಕ್ಚುಲಿ ಮೇಲೆ ಹೋಗ್ಬೇಕಿತ್ತು. ಮೇಲೆ ಹೋಗೋಣ ಅಂದರೆ ಕೆಲವೊಂದು ಥಿಂಗ್ಸ್ ತೊಗೋಬೇಕಿತ್ತು ನಾವು. ಆ ಥಿಂಗ್ಸ್ ತೊಗೊಳೋದಕ್ಕೆ ಮೇಲ್ಗಡೆ ಆಪ್ಷನ್ ಇಲ್ಲ. ಒಂದು ಸಲ ಫ್ಲೇವರ್ ಮೇಲೆ ಹೋದರೆ ನಮಗೆ ಆಪ್ಷನ್ ಇಲ್ಲ ಎಲ್ಲೂ ನಿಲ್ಸೋದಕ್ಕೆ ಗಾಡಿ. ಆ್ಯಂಡ್ ಏನು ಕೂಡ ಸಿಗಲ್ಲ. ಮಚ್ಚ ಹೇಗಿದೆ ಮಚ್ಚ? ಡಿಯೋದಲ್ಲಿ ನಾನು ನೀನು ಮೈಸೂರಿಗೆ ಹೋಗ್ತಿದ್ದೀವಿ. ಮೊಬೈಲಲ್ಲಿ ಹೋದ್ರೂ ಒಂದಾ ಮಜಾ ಇದೆ ಗುರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಇವನಂತೂ ಡ್ರೈವ್ ಮಾಡಲ್ಲ, ನಿದ್ದೆಗಣ್ಣಲ್ಲಿದ್ದಾನೆ. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಡ್ರೈವಿಂಗ್ ಖುಷಿ ಆಗ್ತಾ ಇರೋದು ಹೋಗ್ತಿರೋದು ಅಂದರೆ ಇವಾಗ ನೀನು ಹೋಗ್ತಾ ಇದೆಯಲ್ಲ ಮೈಸೂರಿಗೆ. ಹೌದು, ಡಿಯೋದಲ್ಲಿ ಹೋಗ್ತಾ ಇದೆಯಾ? ಹೌದು. ಕಾರಲ್ಲಿ ಹೋಗಿದ್ಯಾ? ಕಾರ್ ಓಕೆ ಬಾಯ್, ನಾವು ಕಾರಲ್ಲಿ ಹೋಗಿದ್ದೀನಿ, ಇಲ್ಲ ಅಂತಲ್ಲ ಮಚ್ಚ. ಆ್ಯಂಡ್ ನಾನು ಮೊಬೈಲಲ್ಲಿ ಹೋಗ್ತಿರೋದು ಸೆಕೆಂಡ್ ಟೈಮು. ಲಾಂಗ್ ಜರ್ನಿ ಅಂದರೆ ಒಂದು ನಿಮಿಷ ಹೇಳತ್ಬಿಡು. ಹೈದ್ರಾಬಾದ್ಗೆ ನಾನು ಬೆಸಿನೋದಲ್ಲಿ ಹೋಗಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೈದ್ರಾಬಾದ್ ಇಲ್ಲೇನಾ? ಡಬ್ಬಿಂಗ್, ನನ್ನ ಮೂವಿ ಡಬ್ಬಿಂಗ್ ಹೋಗಿದ್ದೆ. ಇಲ್ಲೇ ಅಲ್ಲ ಮಚ್ಚ, ಮೈಸೂರಾಗೂ 140 ಕಿಲೋಮೀಟರ್ಸ್. ಹೆಂಗೋ ಹೋಗ್ಬೋದು, ಪೀಸಾಗಿ ಹೋಗ್ಬೋದು. ಬಟ್ ಹೈದ್ರಾಬಾದ್ ಹಂಗಲ್ಲ ಮಚ್ಚ. ನಾನು ಮಾರ್ನಿಂಗ್ 6 ಗಂಟೆಗೆ ಬಿಟ್ಟೋನು 6 ಗಂಟೆಗೆ ಬಿಟ್ಟೋನು ಮಚ್ಚ. ನೈಟ್ 7 ಗಂಟೆಗೆ ಹೋಗಿದ್ದೀನಿ. ಸೊ ಅಲ್ಲೇ ಥಿಂಕ್ ಮಾಡು ನಾನು ಎಷ್ಟು ಜರ್ನಿ ಮಾಡಿದ್ದೀನಿ ಅಂತ. 560 ಏನೋ ಇತ್ತು. ಅಲ್ಲಿವರೆಗೂ ಓಡಿಸೋ? ಅಫ್ಕೋರ್ಸ್ ನಾನೇ ಓಡಿಸಿದ್ದು. ಪೀಸ್ ಆಗಿತ್ತು, ಚೆನ್ನಾಗಿತ್ತು. ಹಾಯ್, ಆಲ್ರೆಡಿ ನಾವು ಹೊಸ ರೋಡಲ್ಲಿ ಇದ್ದೀವಿ. ಮೈಸೂರು ಡೈರೆಕ್ಟ್ ಹೈವೇ. ಮಚ್ಚ ಹೆಂಗಿದೆ? ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚಳಿ ಗುರು, ಸಿಕ್ಕಾಪಟ್ಟೆ ಚಳಿ. ಯಾಕೆ ಹೇಳ್ತೀರಾ ನಮ್ಮ ಪರಿಸ್ಥಿತಿ? ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ. ನಾನು ಬೇರೆ ಮಚ್ಚ, ನನ್ನ ಒಂದು ನಿಮಿಷ ಇಟ್ಕೋ ಹಿಂಗೆ. ಇದು ನನ್ನ ಅವತಾರ. ಇದು ಆಕ್ಚುಲಿ ಚೆನ್ನಾಗಿರೋ ಶಾರ್ಟ್ಸ್ ಅಲ್ಲೇ ಹೋಗ್ತಿರೋದು. ಸಡನ್ ಪ್ಲ್ಯಾನು, ಅಮ್ಮನವ್ರ ದರ್ಶನ ಮಾಡಬೇಕು. ಬೆಳಿಗ್ಗೆ ಹೋಗಿ ಅಲ್ಲಿ ರೂಮ್ ಮಾಡಿ ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ಅಮ್ಮನವ್ರ ದರ್ಶನ ಮಾಡಬೇಕು. ಮಚ್ಚ ಹೇಗಿದೆ ಮಚ್ಚ ಫೀಲು? ಏನಿಲ್ಲ ಮಚ್ಚ, ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ನನಗೇನು ಚಳಿ ಆಗ್ತಿಲ್ಲ, ನಿನಗೆ ಸ್ವಲ್ಪ ಚಳಿ ಆಗ್ತೈತೆ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ನಾನು ಶಾರ್ಟ್ಸ್ ಹಾಕಿದ್ದೀನಿ. ಚಳಿ ಆಗ್ತಿದೆ. ಪೀಸ್ ಆಗಿದೆ ಗುರು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ರೈಡ್ ಮಾಡ್ತಿದ್ದೀನಿ.
ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಿರ್ತೀನಿ, ನೋಡ್ತಾನೆ ಇರಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಅಷ್ಟೇ. ಏನು ಹೇಳ್ತೀಯೋ? ಹಾಂ ಅಷ್ಟೇ, ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹೇ ಹಾಯ್. ಇವಾಗ ಆ್ಯಕ್ಚುಲಿ ನಾವು ಹೊಸ ರೋಡಲ್ಲಿ ಹೈವೇಲಿ ಬರ್ತಾ ಇದ್ದೋ. ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು, ನನಗಂತೂ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಇವನು ಬೇರೆ ನಿದ್ದೆ ಮಾಡೋಕ್ಕೂ ಆಗ್ತಿಲ್ಲ, ನಿದ್ದೆ ಮಾಡಬೇಕು ಅಂತಲೂ ಅನಿಸ್ತಿಲ್ಲ. ಅಷ್ಟು ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಎಳೀತಿತ್ತು. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆ. ಕೊನೆವರೆಗೂ ನೋಡ್ತಾ ಇರಿ ಹೇಗಿದೆ, ಏನು ಮಾಡ್ತೀವಿ ಅಂತ. ಇವಾಗ ಆಲ್ಮೋಸ್ಟ್ ಚನ್ನಪಟ್ಟಣ ಬಂದು ಅನಿಸುತ್ತೆ. ಚನ್ನಪಟ್ಟಣನೇನು ಮಚ್ಚ? ಇಲ್ಲ, ಇದು ಆ್ಯಕ್ಚುಲಿ ತಾಲೂಕಂತ ಹಾಕಿದ್ದಾರೆ ಇಲ್ಲಿ ಬೋಲ್ಡಲ್ಲಿ. ಹಾಂ, ಚನ್ನಪಟ್ಟಣ, ಆಲ್ಮೋಸ್ಟ್ ಚನ್ನಪಟ್ಟಣ ಇದ್ದೀವಿ. ಹೊಸ ರೋಡಿಂದ ಇವಾಗ ಹಳೆ ರೋಡ್ಗೆ ಕನೆಕ್ಟ್ ಆಗಿದ್ದೀವಿ. ಇಲ್ಲಿಂದ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ನಿಲ್ಲಿಸ್ತೀವೋ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಚಳಿಗೆ ತಡೆಯೋಕ್ಕಾಗ್ತಿಲ್ಲ, ಸೊ ಅದರಿಂದ ಸ್ಮೋಕ್ ಮಾಡ್ತಿದ್ದೀವಿ. ನಾನು ಸ್ಮೋಕೇ ಮಾಡಲ್ಲ. ಇವನು ಹೇಳ್ದ ಅಂದ್ಬಿಟ್ಟು ಚಳಿಗೆ ಒಂದು ಸ್ಮೋಕ್ ಮಾಡು ಅಂತ ಹೇಳ್ದ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಅಷ್ಟೆಲ್ಲ ಒಳ್ಳೆಯವನಲ್ಲ, ಸೊ ಇರೋದನ್ನು ಹೇಳ್ಕೊತೀನಿ. ಅಫ್ಕೋರ್ಸ್ ನಾನು ಸ್ಮೋಕ್ ಮಾಡ್ತೀನಿ. ಚಳಿಗೆ ಆಗ್ತಿಲ್ಲ, ನನಗೆ ಸೀರಿಯಸ್ಲಿ ಆಗ್ತಿಲ್ಲ. ಸೊ ನಾನು ಇನ್ನೂ ಅಲ್ಲಿವರೆಗೆ ಡ್ರೈವ್ ಮಾಡಬೇಕಲ್ಲ, ಸೊ ಅಫ್ಕೋರ್ಸ್ ಕಂಟ್ರೋಲ್ ಮಾಡಬೇಕು, ನಿದ್ದೆನ ಕಂಟ್ರೋಲ್ ಮಾಡಬೇಕು, ಚಳಿನ ಕಂಟ್ರೋಲ್ ಮಾಡಬೇಕು. ಓಕೆ, ಅಪ್ಡೇಟ್ ಮಾಡ್ತಿರ್ತೀನಿ. ಕೀಪ್ ವಾಚಿಂಗ್. ಹೋಗೇ ಹೇಳ್ಕೊಳ್ಳೋದು ಹೆಂಗೆ ಮಚ್ಚ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನಾವು ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿ ಆ್ಯಕ್ಚುಲಿ 1 ಗಂಟೆಯಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದಲ್ವ ಮಚ್ಚ? ಆಲ್ರೆಡಿ 4:15. ನನಗಂತೂ ಲಿಟ್ರಲಿ ರಾಣೆಗೂ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಎಳೀತಿದೆ. ನಾವು ಆಲ್ರೆಡಿ ಚನ್ನಪಟ್ಟಣ ದಾಟ್ತಿದ್ದೀವಿ. ಚನ್ನಪಟ್ಟಣ ದಾಟಿದ್ವೇನೋ? ಹಾಂ, ಚನ್ನಪಟ್ಟಣ ದಾಟಿ ನಿದ್ದೆ ಬರ್ತಿದೆ. ನನಗೆ ಗಾಡಿ ಓಡ್ಸೋಕ್ಕಾಗ್ತಿಲ್ಲ, ಬೈಕೈ ಹಿಡ್ಕೊಬಿಟ್ಟಿದೆ ಹಂಗೆ ಫುಲ್ಲು. ಐ ಕಾಂಟ್ ಹೇಳ್ಕೊಳಕ್ಕಾಗ್ತಿಲ್ಲ ನನ್ನ ಫೀಲಿಂಗ್ಸ್ನ. ನಿದ್ದೆ ಎಳೀತಿದೆ. ಹೋಗಿ ರೂಮ್ ಮಾಡಿ ಮಲ್ಕೊಬಿಟ್ರೆ ಬೆಳಿಗ್ಗೆ ಎದ್ದು ಹೋಗಿ ಅಮ್ಮನವ್ರ ದರ್ಶನ ಮಾಡಿಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ. ಬಟ್ ಸ್ಟಿಲ್ ಐ ಆಮ್ ಕ್ರೇಜಿನೋ. ಬರೀ ಇಂಥದೆಯಾ? ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ. ಬೈಕ ಏನೇ ಹಿಡ್ಕೊಂಡ್ರು ನನಗೆ ಪ್ರಾಬ್ಲಮ್ ಇಲ್ಲ, ಕೆಪಾಸಿಟಿ ಇದೆ. A few moments later. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಸೊ ಯೂರಿಯಾ ಪಾಪ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಸೊ ಕಾಫಿ ಕುಡ್ಕೊಂಡು ಒಂದು ಬಂದು ತಿನ್ಕೊಂಡು ಮಚ್ಚ ಏನನ್ಸ್ತಿದೆ? ನಿದ್ದೆ ಮಾಡೋದು ಸಾಕು ಮಚ್ಚ. ನಾನು ಬಿಟ್ಬಿಡು, ನಾನು ನಿದ್ದೆ ಮಾಡಬೇಕು. ನನಗಂತೂ ಲಿಟ್ರಲಿ ಆಗ್ತಿಲ್ಲ, ಕೈ ಅನ್ನಕ್ಕಾಗ್ತಿಲ್ಲ. ಅಷ್ಟು ಚಳಿ ಹೊಡಿತಿದೆ, ಅಷ್ಟು ಹಿಂಸೆ ಅನಿಸ್ತಿದೆ. ಬಟ್ ಪೀಸ್ ಆಗಿದೆ, ಸಕ್ಕತ್ತಾಗಿದೆ. ಸೊ ಬನ್ನು ಕಾಫಿ ಸೂಪರ್ ಆಗಿದೆ. ಹೇ ಹಾಯ್, ಫೈನಲಿ ಮೈಸೂರು ರೀಚ್ ಆಗಿದ್ದೀನಿ. 6 o'clock ಅಲ್ಲಿ ಇಲ್ಲಿ ಗಾಡಿ ನಿಲ್ಲಿಸಿ ಸೊ ಫೈನಲಿ ಮೈಸೂರಿಗೆ ಬಂದಿದ್ದೀನಿ. ಈಗ ಒಂದು ಕಡೆ ರೂಮ್ ಮಾಡಿ ದಬಾಕೋಗ್ಬಿಟ್ರೆ ನಿಧಾನಕ್ಕೆದ್ದು ಫ್ರೆಶ್ ಅಪ್ ಆಗಿ ತಾಯಿ ದರ್ಶನಕ್ಕೆ ಹೋಗಬೇಕು. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಇವನಾದರೂ ಒಂಚೂರು ಎಲ್ಲ ಕವರ್ ಮಾಡ್ಕೊಂಡಿದ್ದಾನೆ, ಟಿ ಶರ್ಟ್ ಹಾಕ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಡ್ರೈವ್ ಮಾಡಿಕೊಂಡು. ಇವನಂತೂ ಡ್ರೈವ್ ಮಾಡ್ತಿಲ್ಲ, ಆಗಲ್ಲ ಅಂದ. ನಾನೇ ಡ್ರೈವ್ ಮಾಡಿಕೊಂಡು ಮೈಸೂರು ರೀಚ್ ಆಗಿದ್ದೀನಿ. ಸೊ ಸಿಕ್ಕಾಪಟ್ಟೆ ಕೂಲ್ ಆಗಿದೆ ಮೈಸೂರು. ನನಗೆ ಮುಖ್ಯವಾಗಿ ಇಷ್ಟ ಆಗೋದೇನು ಗೊತ್ತಾ? ಕ್ಲೀನ್ ಸಿಟಿ, ಸಿಕ್ಕಾಪಟ್ಟೆ ಕ್ಲೀನ್ ಸಿಟಿ. ಸೊ ಐ ಲವ್ ಮೈಸೂರು ಅಷ್ಟೇ.
ಇವಾಗ ಟೈಮ್ ಸಿಕ್ತಿಲ್ಲ ಅಷ್ಟೇ. ಸೊ ಸಡನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದೆ. ಸರಿ ನಡಿಯಪ್ಪ ಆಗ್ಬಿಟ್ಟು ಇವನಿಗೆ ಸ್ವಲ್ಪ ಪುಕ್ಕ ಅನ್ನುತ್ತೆ, ಸೆಂಟ್ರಲ್ ಯಾಕೆ ಹೋಗ್ತೀಯಾ ಅಂತ. ಬಟ್ ಹೆಂಗೋದ್ರೆ ಕಂಟ್ರೋಲಿಂಗ್ ಅನ್ನೋದು ನಮ್ಮ ಹತ್ರ ಇರುತ್ತೆ ಅಲ್ವಾ. ಓಕೆ, ಹಾಯ್. ಸೊ ಫೈನಲಿ ರೂಮ್ ಸಿಕ್ತು. ಇವಾಗ ರೂಮ್ ಒಳಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಬೇಕು. 103 ಇದೇನೇನೋ 103. ಹಾಂ, ಬೈ ಲೈಟ್ ಹಾಕು. ಇಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಂ, ಇದೆ ಕಣ. ಸೊ ರೂಮಿಗೆ ಬಂದು ಇವಾಗ ನನಗಂತೂ ಮಲ್ಕೊಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ. ಮಚ್ಚ ಅವನು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ಗಾಡಿ ಓಡಿಸಿದ್ದು ನಾನು, ಟಯರ್ಡ್ ಆಗಿರೋದು ಅವನು. ನನ್ನ ಕಷ್ಟನೇ ಯಾರಿಗೆ ಹೇಳಿ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಓಕೆ, ರೆಸ್ಟ್ ಮಾಡಬೇಕು. ಐ ನೀಡ್ ರೆಸ್ಟ್. ಸೊ ಸಿಗೋಣ, ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವು 6 ಗಂಟೆಗೆ ರೀಚ್ ಆದೋ. ಸೊ ರೀಚ್ ಆಗಿ ಇಲ್ಲಿ ಯಾವುದೋ ಒಂದು ರೂಮ್ ಇತ್ತು. ಪಾಪ ಮಲಗಿದ್ರು. ಆ್ಯಕ್ಚುಲಿ ಅವ್ರನ್ನ ಬಂದು ಎಪ್ಸಿ ರೂಮ್ ಕೇಳಿ ಸೊ ಬಂದು ಮಲ್ಕೊಬಿಟ್ಟು ನನಗಂತೂ ಆಗ್ತಿರ್ಲಿಲ್ಲ. ಸೊ ವಿಡಿಯೋ ತೋರಿಸ್ದಂಗೆ ನೈಟೆಲ್ಲ ವಿಡಿಯೋ ಮಾಡ್ಕೊಂಬಂದಿದ್ವಿ. ಆ್ಯಂಡ್ ಸೀರಿಯಸ್ಲಿ ಮೈಸೂರು ಯಾವಾಗ ಸಿಕ್ಬಿಡ್ತು ಅನ್ನೋಷ್ಟು ಹಿಂಸೆ ಅನಿಸ್ಬಿಟ್ಟಿತ್ತು. ಚೆನ್ನಾಗಿತ್ತು. ಮೊಪೆಡಲ್ಲಿ ಬಂದಿದ್ದು ಒಂಥರ. ಹೀಗೇನಿಲ್ಲ, ರೆಡಿ ಆಗಬೇಕು. ರೆಡಿಯಾಗಿ ಅಮ್ಮನವ್ರ ದರ್ಶನಕ್ಕೆ ಹೋಗಬೇಕು. ಇಲ್ಲೇ ಪಕ್ಕದ ರೋಡೇ ಬೆಟ್ಟಕ್ಕೆ ಹೋಗೋ ರೋಡು. ಇಲ್ಲೇ ರೂಮ್ ಮಾಡ್ಕೊಂಡಿರೋದು. ರೂಮ್ ಹೆಸರು ಗೊತ್ತಿಲ್ಲ. ಚೆನ್ನಾಗಿತ್ತು. ಇವಾಗ ರೆಡಿಯಾಗಿ ಹೊರಡೋದಷ್ಟೇ. ಕೀಪ್ ವಾಚಿಂಗ್, ನೋಡ್ತಾ ಇರಿ. ಸ್ಕಿಪ್ ಮಾಡೋಕೆ ಹೋಗಬೇಡಿ. ಬಂದ ನೋಡಿ, ಬಾರೋ ಬಂದ. ಹಿಂಗ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ವಾಶ್ರೂಮ್ ಮುಗಿತಾ ಮಚ್ಚ? ಅವ್ರ ಫುಲ್ ನಿದ್ದೆ ಮೂಡಲ್ಲಿದ್ದಾನೆ. ನಾನು ಕೂಡ ಸಹ ಬೇಗ ರೆಡಿಯಾಗಿ ಹೋಗ್ಬಿಟ್ಟು ಅವನೇ ಕಳಿಸಿದ್ದೀನಿ. ನಾನು ಒಂಥರ ದಾನಶೂರ ಕರ್ಣ. ಓಕೆ, ಕೀಪ್ ವಾಚಿಂಗ್. ಇದು ನಾವು ಬಂದು ಉಳ್ಕೊಂಡಿರೋವಂಥ ರೂಮು. ಇನ್ನೂ ಅಲ್ಲುಷ್ಟಿದ್ದಾನೆಲ್ಲೋ. ಬೇಗ ಹೋಗಿ ರೆಡಿ ಆಗಲ್ಲೋ. ಅವಾಗ್ಲಿಂದ ಬಾತ್ರೂಮ್ಗೆ ಹೋಗ್ತೀಯಾ, ಇವಾಗ ಬಂದು ಅಲ್ಲೂ ಜೂತಿದ್ಯಾ. ಇನ್ನೂ ಎಷ್ಟೊತ್ತಪ್ಪ? ಮಚ್ಚ ಏನಾದರೂ ಹೇಳ್ತೀಯಾ? ಮೀಟರ್ ಬೇಕು. ಮೀಟರ್ ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಎಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ಉಸಿರೇ ನನ್ನುಸಿರೇ ನೀನಮ್ಮ ಉಸಿರೇ. ನಿನ್ನ ಅವಸ್ಥೆ ನೋಡು ಮಚ್ಚ. ಒಮ್ಮೆ ಅವಳು ಕಂಡು ಕಂದ ಓಡಿ ಬಂದರೆ ನನ್ನೇ ನಾನು ಹೊಲಿದು ಕೊಡುವೆ ಅವಳ ಕಾಲಿಗೆ. ಉಸಿರೇ ನನ್ನುಸಿರೇ ನೀನಮ್ಮ ಉಸಿರೇ ಉಸಿರೇ ನನ್ನುಸಿರೇ ಉಸಿರೇ ಉಸಿರೇ
ಓಕೆ, ಮೈಸೂರು ಬಾಯ್. ಜರ್ನಿ ಮುಗಿಸ್ಕೊಂಡು ಅಮ್ಮನವ್ರ ದರ್ಶನ ಮಾಡಿಕೊಂಡು ಫೈನಲಿ ನಮ್ಮ ಊರಿನ ಕಡೆಗೆ ಪಯಣ ಬೆಳೆಸ್ತಾವೆ. ಕನ್ಫ್ಯೂಷನ್ ಆಗ್ತಿದೆ, ಈ ರೋಡ ಆ ರೋಡು, ಯಾವ ರೋಡು? ಮಚ್ಚ ಯಾವ ರೋಡು? ಬೆಂಗಳೂರಿಗೆ ಯಾವ ರೋಡು? ಈ ರೋಡೇ ಅನಿಸುತ್ತೆ.